6ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೇ 11ರ ಭಾನುವಾರದಂದು ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದಲ್ಲಿ CTV ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮ ನಡೆಯಲಿದೆ. ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವವರು ಮೇ 7ನೇ ತಾರೀಕಿನೊಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9035536341. 12 ಜನರಲ್ಲಿ ಕಂಪ್ಲೇಂಟ್ ಅದರಲ್ಲಿ ಇಬ್ಬರು ಕೈ ಹಾಕಿ ಆ ಇಬ್ಬರೂ ಕೊಲೆ ಆರೋಪದಲ್ಲಿ ಪ್ರಮುಖ ಹೊಣೆ ಅಂಥವನ್ನೇ ಕೈ ಬಿಟ್ಟಿದ್ದ. ಮತ್ತು ಅಂಥವನ್ನೇ ಕೈ ಬಿಟ್ಟಾಗ ಮತ್ತು ಈ ಧಮಕಿ ಬೇರೆ ಆಗ್ತವೆ. ಏನಂತ ಮತ್ತೆ ಹುಡುಗಿ ಏನಿರ್ತಾರೋ ಈ ಹೆಣ್ಮಕ್ಳನ್ನ ಮತ್ತು ಅವ್ರ ಕುಟುಂಬದವ್ರನ್ನ ಕೊಲೆ ಮಾಡ್ತೀವಿ, ಬೇರೆ ಮೇಲೆ ಬಂದ ತಕ್ಷಣ ಕೊಲೆ ಮಾಡ್ತೀವಿ. ಈಗಾಗಲೇ ಚಿಂತಾಮಣಿ ನಗರದಲ್ಲಿ ಸುಮಾರು ಈಗ 1 ವರ್ಷದಿಂದ ಅನೇಕ ಸರಣಿ ಕರ್ತವ್ಯಗಳಾಗ್ತಾಯಿದೆ. ಮತ್ತು ಮಠದ ಗಾಂಜಾ ಗಿಲ್ಲೆ ನಡೀತಾ ಇದೆ ಎಲ್ಲ ಕಡೆ. ಮತ್ತು ಇದಕ್ಕೆಲ್ಲ ಕಾರಣ ಅಂದರೆ ಪೊಲೀಸರ ನಿರ್ಲಕ್ಷ್ಯನೇ ಕಾರಣ. ಯಾಕಂದರೆ ಪೊಲೀಸರು ಬರೀ ಕೆಲಸ ಮಾಡ್ತಾ ಇದ್ದಾರೆ ಇರುವ ಅಂತ ಗೊತ್ತಾಗ್ತಾ ಇದೆ, ಬರೀ ಮಾಡ್ತಾ ಇದ್ದಾರೆ. ಮತ್ತು ಆರೋಪಿಗಳಿಗೆ ಬಂದು ಹಿಂದೆ ಮುಂದೆ ನೋಡ್ತಾರೆ. ಇವರು ರಾಜಕೀಯ ಪರವಾಗಿದ್ದಾನ, ಇವರು ವಿರೋಧವಾಗಿದ್ದಾನ. ವಿರೋಧವಾಗಿದ್ದರೆ ಅವ್ರ ಮೇಲೆ ತಕ್ಷಣ ಕೇಸ್ ಹಾಕ್ತಾರೆ. ವಿರೋಧ ಪರವಾಗಿದ್ದಾರೆ ಅಂದಾಗ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಇವರು ರಾಜಕೀಯ ಪರವಾಗಿದ್ದಾರೆ ಅಂತ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ವಿರೋಧವಾಗಿದ್ದರೆ ಅವ್ರ ಮೇಲೆ ಆವತ್ತಿಂದಲೇ FIR ಆಗ್ತದೆ, ಆವತ್ತೇ ಅರೆಸ್ಟ್ ಮಾಡ್ತಾರೆ. ಇಂಥ ಪೊಲೀಸರನ್ನು ನಂಬಿಕೊಂಡು ಜೀವನ ಮಾಡೋದು ತುಂಬ ಕಷ್ಟ ಇದೆ. ಆದ್ದರಿಂದ ಇದನ್ನು ನಾವು ರಾಜಮಟ್ಟಕ್ಕೆ ತಗೊಂಡು ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಆವಾಗ ವಿಜಯ ಹೇಳಿದಂಗೆ ನಮ್ಮ ಮಾನ್ಯ ಗೃಹಮಂತ್ರಿಗಳು ಒಂದು ಒಳ್ಳೆಯ ಕಮಿಟಿಯನ್ನು ಮಾಡಿ, ಜಿಲ್ಲಾ ಕಮಿಟಿಯನ್ನು ಮಾಡಿ, ಏನೀಗ ಆರೋಪಿಗಳಿದ್ದಾರಲ್ಲ ಒಂದು ಪೂರ್ಣ ಇವ್ರನ್ನ ಎಲ್ಲೇ ಇದು ಪತ್ತೆ ಇದು ಜೈಲು ಕಳಿಸಬೇಕು. ಜೊತೆಗೆ ಇವರು ಕೋರ್ಟಲ್ಲಿ ಶಿಕ್ಷೆ ಆಗ್ತಕ್ಕಂಥ ಜೊತೆಗೆ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಇವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದನ್ನು ಜನಸಂಖ್ಯೆ ನೋಡಿಕೊಂಡು ಒತ್ತಾಯ ಮಾಡ್ತೀವಿ. ನಾವು ಸಭೆಯೆಲ್ಲ ಕರೀತೀವಂದರೆ 13/4/25 ಏನು ಜೋಡಿ ಕೊಡೆ ಆಯಿತು ಪಟ್ಟಣದಲ್ಲಿ ಆ ನೊಂದ ಕುಟುಂಬದವರು ಬಂದು ಇವತ್ತು ಪ್ರೆಸ್ ಮೀಟ್ ಮಾಡ್ತಾಯಿದ್ದಾರೆ. ಅವ್ರ ಕಷ್ಟ ನೋವುಗಳನ್ನು ಎಷ್ಟು ನೋವಾಗುತ್ತೆ. ಆದರೆ ನಮ್ಮ ಪೊಲೀಸ್ ಇಲಾಖೆಯವರು ಹಣ ತೆಗೆದುಕೊಂಡು ದುಡ್ಡು ತೆಗೆದುಕೊಂಡು ಆ ಕುಟುಂಬಕ್ಕೆ ಮೋಸ ಮಾಡ್ತಾಯಿದ್ದಾರೆ. ಹೆಂಗಂದರೆ ಫಸ್ಟು ಅವ್ರ ಪಾಪ ಕಂಪ್ಲೇಂಟ್ ಕೊಡೋದೇ ಗೊತ್ತಿಲ್ಲ. ಅವ್ರ ಇದ್ದು ಮೀಡಿಯಾವನ್ನು ಬಂದು ಹೇಳ್ತಾ ಇರಬೇಕಾದ್ರೆ ಹಾಸ್ಪಿಟ್ಲ್ ಹತ್ರ ಆವಾಗ ಹೆಸರುಗಳು ಹೇಳಿದ್ದಾರೆ ಅಷ್ಟೇ. ಆ ಹೆಸರುಗಳು ಹೇಳುವಾಗ ಕೂಡ ಎಲ್ಲರೂ ಹೆಸರು ಹೇಳಿದ್ದಾರೆ. ಆದರೆ ಪೊಲೀಸರು ಅವ್ರಿಗೆ ಇನ್ವಾಲ್ವ್ ಆಗಿಬಿಟ್ಟು ದುಡ್ಡು ತಗೊಂಡು ಇದ್ರ ಬೇರೆ ಏನು ಮಾಡಬೇಕು ಗೊತ್ತಿಲ್ಲ. ಇಲ್ಲಿ ಅಲ್ಲಿ ಮುನ್ರಾಜ್ ಅಂತ ಇದ್ದಾರೆ, ಲೈಟ್ ಬಟ್ಟೆ ಟೆಸ್ಟ್ ಮುನ್ರಾಜ್ ಅಂತ, ಅವರೆಲ್ಲ ಬರೆದಿದ್ದು ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಎಲ್ಲರೂ ಹೆಸರಿದೆ. ಆದರೆ ಶಾಸಕರ ಕಂಪ್ಲೇಂಟ್ ಕೇಸ್ ಲಿಸ್ಟ್ ಮಾಡುವಾಗ FIR ಅವರಿಗೆ ಕೆಲವು ಇಂಟ್ರೆಸ್ ಇಲ್ಲ. ಕಾರಣ ಏನಂದರೆ ಹಣದ ಒಂದು ಅಂಶ ಅಂತ ಗೊತ್ತಾಗ್ತಾ ಇದೆ, ಇಲ್ಲ ಅಂದರೆ ರಾಜಕೀಯ ಒಂದು ಇದು ಗೊತ್ತಿಲ್ಲ. ಈ ಥರ ಆಗ್ತಾ ಇದೆ. ಮೊದಲು ಕಂಪ್ಲೇಂಟ್ ಹೆಸರು ಹೇಳಿದಾಗ ಕಂಪ್ಲೇಂಟ್ ಇದ್ದಾಗ ಹೆಸರು ಇದೆ. ಫಸ್ಟಲ್ಲಿ ನೀವು FIR ಸೇರಿಸಿದಂಥ ಕಾರಣ ಏನಂದರೆ ನೀವು ಅರ್ಥ ಮಾಡ್ಕೊಂಡು ಪೊಲೀಸ್ ಎಷ್ಟು ನಿಷ್ಠಾಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು CPI ಸಾಹೇಬ್ ಹತ್ರ ಮಾತಾಡಿದೆ, DYSP ಸಾಹೇಬ್ ಹತ್ರ ಮಾತಾಡಿದೆ. ಇನ್ನೇನು ಸೊನ್ನೆ ಕೇಸ್ ಆಗಿ 1 ದಿನದ ಮೇಲೆ ಆಗ್ತಾಯಿದೆ. 5 ಜನ ಮಾತ್ರ ಅರೆಸ್ಟ್ ಮಾಡಿದ್ವಿ. 5 ಜನರನ್ನ FIR 10 ಜನ ಇದ್ದಾರೆ. ಅದರಿಂದ 5 ಜನ ಮಾಡ್ತಾ ಇಲ್ಲ. ಯಾಕೆ ಏನು ಕಾರಣ ಅಂದರೆ ಇಲ್ಲಪ್ಪ ಮಾಡ್ತೀವಿ, ಅದು ಕಾನೂನು ಪ್ರಕಾರ ನಾವು ಏನು ತನಿಖೆ ಮಾಡಬೇಕು ಮಾಡ್ತೀವಿ. ಅಟೆಂಡ್ ಮಾಡ್ತೀವಿ ಸರ್, ಕಾನೂನು ಪ್ರಕಾರ ಮಾಡಿದ್ದೀವಿ. ಎಷ್ಟು ದಿವಸ ಬೇಕು?
ಜೋಡಿ ಕೊಲೆ ಮಾಡಿರೋದನ್ನ ನೀವು ಇವರು ಪ್ರೋತ್ಸಾಹ ಕೊಟ್ಕೊಂಡು ನೀವು ಎಷ್ಟು ದಿವಸ ಅಂತ ಇದು ಮಾಡ್ತೀರ ಅಂತ ನಾವು ಪ್ರಶ್ನೆ ಮಾಡಿದ್ರೆ ನಮ್ಮ ಪೊಲೀಸ್ ಕೆಲಸ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ನಾವು ಮಾಡ್ತೀವಿ. ನೀವು ಕೇಸನ್ನು ಬೇರೆ ಥರ ಡೆವಲಪ್ ಮಾಡ್ತೀವಿ. ನಾವು ಅರೆಸ್ಟ್ ಏನು ಕೇಸಲ್ಲಿ ಅರೆಸ್ಟ್ ಮಾಡಿದ್ರೆ ಕೇಸನ್ನು ಡೈವರ್ಟ್ ಇದೇ ವಿಚಾರವನ್ನು ನಾವು ಪೊಲೀಸ್ ಅಧಿಕಾರಿಗಳು SP ಸಾಹೇಬ್ರು ಫೋನ್ ಮಾಡ್ತಿದ್ದೀನಿ. SP ಸಾಹೇಬ್ರು ಸೇಮ್ ಟು ಸೇಮ್ ಆನ್ಸರ್. ಅದಕ್ಕೆ ನಮಗೆ ನಂಬಿಕೆ ಬಂದಿದೆ. ಇವರು ಯಾವುದೋ ಒಂದು ಕಾರಣದ ಒಂದು ಕೈಗಳಿಂದನೋ ಇದರಿಂದ ರಾಜಕೀಯ ಒತ್ತಡದಿಂದನೋ ಇವರು ಇದಾಗಿದ್ದಾರೆ, ಪೊಲೀಸ್ ಇಲಾಖೆ ಪೂರ್ತಿ ವಿಸ್ತೃತ ಆಗಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತದೆ. ಇವ್ರು ಯಾರು ಇದೆಯಲ್ಲ ಅಂತಲೂ ಅರ್ಥ ಆಗ್ತದೆ. ಅದಕ್ಕೆ ಪೊಲೀಸ್ ಇಲಾಖೆಯವರು ಹಿಂಗೆ ಏನಾದರೂ ಈ ನಮ್ಮ ಕುಟುಂಬಕ್ಕೆ ಹಿಂಗೆ ಮಾಡ್ತಾ ಇದ್ರೆ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ರಾಜ್ಯ ಮಟ್ಟಕ್ಕೂ ತಗೊಂಡು ಹೋಗ್ತೀವಿ. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ SP ಸಾಹೇಬರಿಗೆ ಏನು ನಮ್ಮ ಸಂಘಟನೆಯಿಂದ ಮೆಮೊರಾಂಡಮ್ ಕೊಡೋಕ್ಕೆ ಈಗಾಗಲೇ ನಾವು ವರದಿಯನ್ನು ಪಾಸ್ ಮಾಡಿದ್ದೀವಿ. ಇದನ್ನು ಬಿಟ್ಟು ನಮ್ಮ ಒಕ್ಕೂಟದಿಂದ ನೆಕ್ಸ್ಟ್ ನಾವು ಒಂದು ವಾರ ಟೈಮ್ ಕೊಡ್ತಾ ಇದ್ದೀವಿ. ಅಷ್ಟೊಳಗೆ ಅಪರಾಧಿಗಳು ಹಿಡಿದಿದ್ರೆ ನಾವು ಪೊಲೀಸರು ಕಚೇರಿ ಮುಂದೆ DSP ಕಚೇರಿ ಮುಂದೆ ಮಾಡ್ತೀವೋ, ಇಲ್ಲ SP ಆಫೀಸ್ ಮುಂದೆ ಮಾಡ್ತೀವೋ, ಇಲ್ಲಾಂದರೆ ವಿಸರ್ಜನೆ ಅಂತ ಅವರ ಮನೆ ಮುಂದೆ ಮಾಡ್ತೀವೋ, ಅದು ನಾವು ಬೇಡಲ್ಲ. ಅಸೆಂಬ್ಲಿಗೆ ಹೋಗ್ತೀವೋ ಕೆಲವೆಲ್ಲ ನಮ್ಗೆ ಎಷ್ಟು ಅರ್ಥಪೂರ್ಣವಾಗಿ ನಮ್ಗೆ ಎಷ್ಟು ಬಂದಂಗೆ ಎಷ್ಟು ಮಾಡಿದ್ರೆ ನಮಗೆಲ್ಲ ನಿಮಗೆಲ್ಲ ಗೊತ್ತು. ಆದರೂ ಕೂಡ ಹೋರಾಟಕ್ಕೆ ಅಂತ ಇಲ್ಲ. ಇದರಲ್ಲಿ ನನ್ನ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ನಾವು ನಮ್ಮ ಪ್ರಾಣ ಹೋದರೂ ಕೂಡ ನಾವು ಎಲ್ಲೇ ಸಿಗಲ್ಲ, ನಾವು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಇನ್ನೊಂದು ವಿಚಾರ ಅಂದರೆ ಇಬ್ಬರು ಹೆಸರು ಕೈ ಬಿಟ್ಟಿದ್ದಾರೆ. ಈ ಇಬ್ಬರು ಹೆಸರು ಇನ್ನು ಅರೆಸ್ಟ್ ಮಾಡದೇ ಇರೋರು ಎಲ್ಲ ದುಡ್ಡು ಕಾಸುಗಳೆಲ್ಲ ಸರ್ಕಸ್ ಮಾಡ್ತಾರೆ. ಅವ್ರು ಆಚೆ ಕಡೆ ಬೇವು ಮಾಡಿಸ್ತಾರೆ, ದುಡ್ಡು ಕೊಡ್ತಾರೆ ಎಲ್ಲ. ಅವ್ರು ಇಷ್ಟೊತ್ತಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಯಾರು ಗೊತ್ತಿಲ್ಲ, ಕೊಟ್ಟಿರ್ತಾರೆ. ಯಾಕಂದರೆ ಪೊಲೀಸ್ ಇಷ್ಟ ತನಕ ಅವ್ರಿಗೆ ಇರಲಿಲ್ಲ ಅನ್ನೋ ಕಾರಣ ಇದೆ. ಉದಾಹರಣೆ, ಅಲ್ಲಿ ಮುನ್ರಾಜ್ ಅಂತ ಒಬ್ಬರು ಇದ್ದಾರೆ ರೈತರು. ಅವ್ರ ಫೋನಲ್ಲಿ ಯಾರು ಅವರು ಫೋನ್ ಮಾಡೋಕ್ಕೆ ಹೋಗಿ ನಮ್ಮ ಹುಡುಗರು ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಫೋನ್ ಪೇ ಹಾಕಿದ್ರ ಸರ್, ಯಾರು ಮಾತಾಡೋದು ಏನಂದರೆ ಅಲ್ಲ ಫೋನ್ ಪೇ ಹಾಕಿದ್ರಲ್ಲ ಅಲ್ಲ ಯಾರು ಮಾತಾಡ್ತಾ ಇದ್ದೀರ ಅಂತ ಕಟ್ ಮಾಡ್ತಾರೆ. ಮತ್ತು ಈ ನಂಬರ್ ಯಾರು ನಾವು ಚೇಂಜ್ ಮಾಡಿದ್ರೆ ರೈತರು ಆ ಕೇಸ್ ಆಗುವ ಅದೇ ಟೈಮಲ್ಲಿ ನಂಬರೆಲ್ಲ ಕೊಡ್ತಿರ್ಬೇಕಾದ್ರೆ ಇದಕ್ಕೆ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ, ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ದಯವಿಟ್ಟು ಇದನ್ನು ತನಿಖೆ ಆಗಬೇಕು, ಸೂಕ್ತವಾಗಿ ತನಿಖೆ ಆಗಬೇಕು. ನಾವು ಒಂದೇ ಒಂದು ವಾರ ಟೈಮ್ ಕೊಟ್ಟು ಅಷ್ಟರಲ್ಲಿ ಮಾಡಲಿಲ್ಲ ಅಂದರೆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ನಿಂದ ಬಟ್ಲಲ್ಲೆಲ್ಲ ಅನಿಷ್ಟ ಅವ್ರಿಗೆ ದಂಗೆ ಕುಟುಂಬ ಸಮೇತ ಅನಿಷ್ಟ ಅವ್ರಿಗೆ ದಂಗೆ ಬಿಟ್ಕೊಡ್ತಾರೆ. ಮತ್ತೆ ನಮ್ಗೆ ಆ ಒಪ್ಪಂದಕ್ಕೆ ನಾವು ಏನು ಬೆಂಬಲ ಕೊಡಬೇಕು ನಾವು ಕೊಡ್ತೀವಿ. ದಯವಿಟ್ಟು ಇದನ್ನು ನಮ್ಮ ಎಲ್ಲರೂ ಕೂಡ ಈ ನೊಂದ ಕುಟುಂಬಕ್ಕೆ ದಯವಿಟ್ಟು ನ್ಯಾಯ ಸಿಗಬೇಕಾದ್ರೆ ನೀವೆಲ್ಲ ಮನಸ್ಸು ಮಾಡಿದ್ರೆ ನ್ಯಾಯ ಸಿಗುತ್ತೆ ಅಂತ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಳ್ಳೋದ ಪದೇ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಪತ್ರಿಕಾ ಪತ್ರಿಕಾರ ಮಿತ್ರರೇ, ನನ್ನ ಹೆಸರು ವಿಜಯ ನರಸಿಂಹ ಅಂತ, ದಲಿತ ಸಂಘಟನೆಗಳ ಒಕ್ಕೂಟದ ಉಪಾಧ್ಯಕ್ಷನಾಗಿದ್ದೀನಿ. ಏನಿವತ್ತು ಬಟ್ಲಳ್ಳಿ ಗ್ರಾಮಸ್ಥರಾದಂಥ 2 ಜೀವಗಳನ್ನು ಕಳ್ಕೊಂಡಿರ್ತಕ್ಕಂಥ ಗ್ರಾಮಸ್ಥರು ಇವತ್ತು ಅವರ ನೋವನ್ನು ಹೇಳ್ಕೊಂಡಿದ್ದಾರೆ. ಅದು ಇಡೀ ಚಿಂತಾಮಣಿ ತಾಲೂಕು ಮತ್ತು ಇಡೀ ಕೋಲಾರ ಜಿಲ್ಲೆಗೆ ಗೊತ್ತಿರ್ತಕ್ಕಂಥ ಘಟನೆ. ಏನೇನಾಗಿದೆ, ಅದರಲ್ಲಿ ಪೊಲೀಸರ ಪಾತ್ರ ಏನಿದೆ, ಮತ್ತು ಬೇರೆ ಕಾರಣದ ಕೈಗೆ ಏನೇನು ಕೆಲಸ ಮಾಡ್ತಾಯಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇದರಲ್ಲಿ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಹೇಳಬಯಸೋದಿಷ್ಟೇ, ಏನಿವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ವಿಫಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಉದಾಹರಣೆ ಅಂತ ಈ ಘಟನೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಆರೋಪಿಗಳಾಗಿರ್ತಕ್ಕಂಥ 12 ಜನ ಏನಿದ್ದಾರೆ ಇವರೆಲ್ಲ ಇಲ್ಲೀಗಲ್ ಆಕ್ಟಿವಿಟೀಸಲ್ಲಿರ್ತಕ್ಕಂಥ ಭಾಗಸ್ವಾಮಿ. ಮೊನ್ನೆ ತಾನೇ ಒಂದು ಆಂಧ್ರದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಅವರು ಗಾಂಜಾಯಿಂದ ಹಿಡಿದು ಮತ್ತು ಕಳ್ಳತನ, ಚೈನ್ ಸ್ಕ್ರಾಚಿಂಗು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗಳು ರಾಜಾರೋಷವಾಗಿ ಹೆಣ್ಣು ಮಕ್ಕಳಿಗೆ ಹೇಳೇನೆ ಹೋಗಿ ಕೊಲೆ ಮಾಡ್ತಾರಂದರೆ ಈ ಕ್ಷೇತ್ರದಲ್ಲಿ ಅಥವಾ ಈ ತಾಲೂಕಿನಲ್ಲಿ ಲಾಂಡ್ ಕಾನೂನು ಸುವ್ಯವಸ್ಥೆ ಬದುಕಿದೆಯಾ ಇಲ್ವಾ ಅನ್ನೋದು ನಮಗೆ ಅನುಮಾನ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಾ ಇರತಕ್ಕಂಥ ಚಿಂತಾಮಣಿ ತಾಲೂಕಿನಲ್ಲಿ ವಿದ್ಯಮಾನಗಳೇನೇನಿದೆ ಇದರಲ್ಲಿ ಎಲ್ಲ ಘಟನೆಗಳಲ್ಲೂ ಪೊಲೀಸರು ಸಂಪೂರ್ಣ ವಿಫಲರಾಗಿದ್ದಾರೆ.
ಅದಕ್ಕೆ ಕಾರಣ ಅಂತೂ ನಮಗಂತೂ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇದರಲ್ಲಿ ಸನ್ಮಾನ್ಯ ಗೃಹ ಸಚಿವರು ಇದರಲ್ಲಿ ವಿಶೇಷ ಕಾಳಜಿ ವಹಿಸಿ ಏನು ಡಬಲ್ ಮಾಡು ಇಬ್ಬರನ್ನು ಒಂದೇ ಸಲ ಮಾನವೀಯತೆ ಏನಿದೆ ಅಮಾನುಷವಾಗಿ ಕೊಲೆ ಮಾಡ್ತಾರಂದರೆ ಇಲ್ಲಿ ಅವರಿಗೆ ಮಾನವೀಯತೆ ಅನ್ನೋದಿಲ್ಲ, ಅವರಷ್ಟು ಕ್ರೂರಿಗಳು ಯಾರಿಲ್ಲ. ಹಾಗಾಗಿ ಗೃಹಮಂತ್ರಿಗಳು ಎಚ್ಚೆತ್ತುಕೊಂಡು ಇದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಸಿ ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಕಠಿಣ ಶಿಕ್ಷೆ ಆಗೋ ರೀತಿಯಲ್ಲಿ ಕ್ರಮ ವಹಿಸಬೇಕಂತ ಒಕ್ಕೂಟದ ವತಿಯಿಂದ ನಾವು ಒತ್ತಾಯಿಸ್ತೀವಿ. ಅದಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಒಕ್ಕೂಟದ ವತಿಯಿಂದ ಏನಿವತ್ತು ನೊಂದ ಗ್ರಾಮಸ್ಥರು ಏನಿದ್ದಾರೆ ಅವರ ಪರವಾಗಿ ನಾವು ಎಲ್ಲಿವರೆಗೂ ಬೇಕಾದರೂ ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ ಅಂತ ಇವತ್ತು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇಂಥ ಘಟನೆಗಳು ಮೊದಲು ಚಿಂತಾಮಣಿಗೆ ಒಂದು ಹೆಸರೇ ಇದೆ, ಇದು ಸೂಕ್ಷ್ಮ ಪ್ರದೇಶ ಆಗಿದೆ. ಯಾಕಂದರೆ ಬಿಲ್ಲಾಟಹಳ್ಳಿ, ಕಂಬಾಳಹಳ್ಳಿ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಇಶ್ಯೂಸ್ ಆಗಿರ್ತಕ್ಕಂಥ ತಾಲೂಕಾಗಿದೆ. ಇಲ್ಲಿ ಪೊಲೀಸ್ ಇಲಾಖೆ ಯಾವ ಥರ ಕಾರ್ಯನಿರ್ವಹಿಸಬೇಕು, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ಥರ ಸೂಕ್ಷ್ಮತೆಯನ್ನು ವಹಿಸಬೇಕಂತ ಒಂದು ಮಾರ್ಗದರ್ಶನ ಇದೆ. ಆ ಮಾರ್ಗದರ್ಶನನ ನಿರ್ಲಕ್ಷ್ಯ ಮಾಡಿ ಇವತ್ತು ಪೊಲೀಸರ ಕಾರ್ಯವೈಖರಿ ಹೇಗಿದೆ ಅಂತ ಹೇಳಿದ್ರೆ ಇಂಥ ಸೂಕ್ಷ್ಮವಾದ ಪ್ರದೇಶದಲ್ಲಿ ಅವರು ಹೆಚ್ಚಿನ ನಿಗಾ ವಹಿಸಬೇಕಾಗಿತ್ತು. ಆದರೆ ಅವ್ರು ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ಹೇಳಿದ್ರೆ ಇದರಿಂದ ಕಾನೂನು ಕೈಗಳಿದೆ. ಇದರ ಬಗ್ಗೆ ಉನ್ನತ ಅಧಿಕಾರಿಗಳಿಂದ ತನಿಖೆ ಮಾಡಿಸಿ ಏನು ನೊಂದ ಗ್ರಾಮಸ್ಥರು ಏನಿವತ್ತು ನಿಮ್ಮ ಮುಂದೆ ಪತ್ರಿಕಾಗೋಷ್ಠಿ ಮೂಲಕ ಅವರ ಅಳಲನ್ನು ಹೇಳ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ದೊರಕಲೇಬೇಕು. ಇಲ್ಲ ಅಂದ ಪಕ್ಷದಲ್ಲಿ ನಮ್ಮ ಸಂಘಟನೆಗಳ ವತಿಯಿಂದ ಇದನ್ನು ಉಗ್ರವಾದ ಹೋರಾಟ ಮಾಡುವ ಮುಖಾಂತರ ಏನು ಪೊಲೀಸ್ ಗೃಹ ಮಂತ್ರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕಾರ್ಯ ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ